ನಮಸ್ಕಾರ ವಿದ್ಯಾರ್ಥಿಗಳೇ, ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿ ಹಾಗೂ ಪೃಥ್ವಿರಾಜ್ ಇಂಗ್ಲಿಷ್ ಅಕಾಡೆಮಿಯ ಮತ್ತೊಂದು ಉಪಯುಕ್ತ ಇಂಗ್ಲಿಷ್ ವ್ಯಾಕರಣ ಪಾಠಕ್ಕೆ ಸ್ವಾಗತ. ಇಂದಿನ ವಿಷಯ ಕ್ವಶನ್ ಟ್ಯಾಗ್ಸ್. ಈ ವಿಷಯವು ಕರ್ನಾಟಕ ಬೋರ್ಡಿನ ಇಂಗ್ಲಿಷ್ ಭಾಷೆ ಮೊದಲನೇ ಭಾಷೆಯಾಗಿ ಅಥವಾ ಎರಡನೇ ಲ್ಯಾಂಗ್ವೇಜ್ ಇಂಗ್ಲಿಷ್ ಗಾಗಿ ಮತ್ತೆ CBSE, ICSE ಹಾಗೂ KPSC, FDA, SDA, PSI, PC, SSC, ಬ್ಯಾಂಕಿಂಗ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳ ಮುಖ್ಯವಾದಂಥ ವಿಷಯ ಇದಾಗಿದೆ. ಹಾಗಾಗಿ ಸಮಯವನ್ನು ವ್ಯರ್ಥ ಮಾಡದೆ ಇವತ್ತಿನ ಒಂದು ವಿಷಯವನ್ನ ಪ್ರಾರಂಭ ಮಾಡೋಣ್ರಿ. ಮೊದಲಿಗೇನು ಕ್ವಶನ್ ಟ್ಯಾಗ್ಸ್ ಅಂದ್ರೆ ಏನು ಅಂತೇಳಿ ನೋಡ್ರಿ. ಅಂದ್ರೆ ಏನಂದ್ರ a question tag is a short question added to the end of the statement to confirm information or seek agreement. ಅಂದ್ರ ಒಂದು ವಾಕ್ಯದ ಕೊನೆಯಲ್ಲಿ ಸಣ್ಣ ಪ್ರಶ್ನೆಯನ್ನು ಸೇರಿಸಿದರೆ ಅದನ್ನ ಏನಂತೇಳಿ ನಾವು ಕ್ವಶನ್ ಟ್ಯಾಗ್ ಅನ್ಬೇಕಾಗ್ತದೆ. ಕ್ವಶನ್ ಟ್ಯಾಗ್ಸ್ ಅನ್ನು ಹೇಗೆ ಬಳಸ್ತಾರೆ ಅಂದ್ರೆ ಒಪ್ಪಿಗೆ ಪಡೆಯಲು ಅಥವಾ ಮಾಹಿತಿಯನ್ನು ಖಚಿತಪಡಿಸಿಕೊಳ್ಳಲು ಇದನ್ನ ಬಳಸಿಕೊಳ್ಳಲಾಗ್ತದೆ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ನೋಡ್ರಿ. ಯು ಆರ್ ಅ ಸ್ಟೂಡೆಂಟ್, ಆರಂಟ್ ಯು? ನೀವು ವಿದ್ಯಾರ್ಥಿ, ಹೌದು ಅಲ್ಲೋ ಅಂತೇಳಿ ಕೇಳಿದಂಗ್ರಿ ಅದು. ಹೌದಾ? ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. ಶಿ ಕ್ಯಾನ್ ಸ್ವಿಮ್, ಕಾಂಟ್ ಸಿ ಅಂತೇಳಿ ಬಂತು. ಸೊ ಒಂದೊಂದಾಗಿ ಕೆಲವೊಂದಿಷ್ಟು ರೂಲ್ಸ್ಗಳದಾವು, ರೂಲ್ಗಳನ್ನ ನೋಡ್ಕೊಂಡು ಹೋಗ್ರಿ. ಬಿಫೋರ್ ಕ್ವಶನ್ ಟ್ಯಾಗ್ಗಳು ಹೆಂಗಾಗ್ತದೆ ನೋಡಿ. ಇವು ಪಾಸಿಟಿವ್ ಫಾರ್ಮ್. ಏನು? ಈಜ್ ಇದ್ದಿದ್ದು ಈಸೆಂಟ್ ಆಗ್ತದೆ ಅಥವಾ ಈಸ್ ನಾಟ್ ಆಗ್ತದೆ. ಆರ್ ಇದ್ದಿದ್ದು ಆರಂಟ್, ವಾಜ್ ಇದ್ದಿದ್ದು ವಾಜಂಟ್, ವೇರೆಂಟ್ ಇದ್ದು ವೇರೆಂಟ್, ಡೂ ಇದ್ದಿದ್ದು ಡೋಂಟ್, ಡಜ್ ಇದ್ದಿದ್ದು ಡಜಂಟ್, ಡಿಡ್ ಇದ್ದಿದ್ದು ಡಿಡಂಟ್. ನೆಕ್ಸ್ಟ್ ಹ್ಯಾವ್, ಹ್ಯಾವಂಟ್, ಹ್ಯಾಸ್, ಹ್ಯಾಸಂಟ್, ಹ್ಯಾಡ್, ಹ್ಯಾಡಂಟ್, ವಿಲ್, ವೋಂಟ್, would, wouldn't, shall, shan't, should, shouldn't, can, can't, could, couldn't, may, might, ಸ್ಪೆಷಲ್ ಕೇಸ್ ಏನಾಗ್ತಂದ್ರೆ ಐ ಎಮ್ ಇದ್ದಿದ್ದು ಆರೆಂಟ್ ಐ ಆಗ್ತದ. ಐ ಎಮ್ ಇದ್ದಿದ್ದು ಏನಾಗ್ತದೆ? ಆರೆಂಟ್ ಐ ಅಂತೇಳಿ ಆಗ್ತದೆ. ಇದು ನಿಮಗೆ ನೆನಪಿರಲಿ. ಈಗ ಬರ್ರಿ ಒಂದು ರೂಲ್ ಪ್ರಕಾರ ನೋಡಿ. ರೂಲ್ ನಂಬರ್ 1 ಏನು? ಪಾಸಿಟಿವ್ ಸ್ಟೇಟ್ಮೆಂಟ್ ಅಥವಾ ಸೆಂಟೆನ್ಸ್ ಇದ್ರ ನೆಗೆಟಿವ್ ಕ್ವಶನ್ ಟ್ಯಾಗ್ ಹಚ್ಚಬೇಕು. ಪಾಸಿಟಿವ್ ಸ್ಟೇಟ್ಮೆಂಟ್ ಅಥವಾ ಸೆಂಟೆನ್ಸ್ ಇತ್ತಂದ್ರೆ ನೆಗೆಟಿವ್ ಕ್ವಶನ್ ಟ್ಯಾಗ್ ಹಚ್ಚಬೇಕು. ತಿಳಿತಾ? ಇಫ್ ದ ಸ್ಟೇಟ್ಮೆಂಟ್ ಇಸ್ ಪಾಸಿಟಿವ್, ದ ಕ್ವಶನ್ ಟ್ಯಾಗ್ ವಿಲ್ ಬಿ ದ ನೆಗೆಟಿವ್. ಎಕ್ಸಾಂಪಲ್ಸ್ ಏನಂದ್ರೆ ಒಂದೇದು ನೋಡ್ರಿ. ಐ ಆಮ್ ದ ಟೀಚರ್, ಇದೇನು ಪಾಸಿಟಿವ್ ಅದ ಇಲ್ಲಿ ಮಟ ನೋಡ್ರಿ. ಇಲ್ಲಿಂದ ಇಲ್ಲಿ ಮಟ ಏನದ? ಅದು ಪಾಸಿಟಿವ್ ಅದ. ತಿಳಿಯಾಗ್ತದೆ? ಇಲ್ಲಿಂದ ಇಲ್ಲಿ ಮಟ ಏನದ? ಇದು ಪಾಸಿಟಿವ್ ಅದ. ಇದು ಸ್ಟೇಟ್ಮೆಂಟ್ ಅಥವಾ ಸೆಂಟೆನ್ಸ್ ಇದು. ಐ ಆಮ್ ದ ಟೀಚರ್. ಕ್ವಶನ್ ಟ್ಯಾಗ್ ಏನ್ ಹಚ್ಬೇಕಂದ್ರೆ ಅವರು ನೆಗೆಟಿವ್. ಅಂದ್ರೆ ಐ ಎಮ್ ಇದ್ದಿದ್ದು ಏನಾಗ್ತದ? ಆರಂಟ್ ಐ. ತಿಳಿತಾ? ನೆಕ್ಸ್ಟ್ ಏನ್ ಹೇಳಕತ್ತಾರು? ರವಿ ಹ್ಯಾಸ್ ಕಂಪ್ಲೀಟೆಡ್ ದ ವರ್ಕ್. ರವಿ ಹ್ಯಾಸ್ ಅಲ್ಲಿ ಹೆಲ್ಪಿಂಗ್ ವರ್ಕ್ ಬಂದೈತಿ. ಸೊ ಅದನ್ನ ಏನ್ ಮಾಡ್ಕೊಡಿ? ಹ್ಯಾಸಂಟ್. ಹಿ, ರವಿ ಬದಲಿಗೆ ಏನ್ ಮಾಡ್ಬೇಕು? ಇಲ್ಲಿ ಪ್ರಣವನ್ನ ಬಳಸಬೇಕು. ರವಿ ಬಳಸಂಗಿಲ್ಲ. ಹ್ಯಾಸಂಟ್ ರವಿ ಅಂತೇಳಿ ಬರೆದ್ರಿ ಮತ್ತೆ ರಾಂಗ್ ಆಗ್ತದೆ. ಹ್ಯಾಸಂಟ್ ಹಿ, ರವಿ ಬದಲಿಗೆ ಅಥವಾ ಮೇಲಿಗೆ ನಾವು ಏನ್ ಬಳಿತೀವಿ? ಹಿ ಬಳಸ್ತೀವಿ. ಹೌದಾ? ಮೇಲ್ ಅಂದ್ರ ಗಂಡು ಮಕ್ಕಳಿಗೆ ಹಿ ಬಳಸ್ತೀವಿ ಅಜ ಪ್ರಣವ್. ಹೌದಾ? ನೆಕ್ಸ್ಟ್ ದೇ ವಿಲ್ ಸಾಲ್ವ್ ದ ಪ್ರಾಬ್ಲಮ್. ಇಲ್ಲಿ ಏನದ? ಹೆಲ್ಪಿಂಗ್ ವರ್ಗು ವಿಲ್ ಅದ. ವಿಲ್ ಇದ್ರೆ ಏನಾಯ್ತು? ವೋಂಟ್. ದೇ ಅಂತೇಳಿ ಆಯ್ತು. ತಿಳಿತಾ? ನೆಕ್ಸ್ಟ್ ದ ಸ್ಟೂಡೆಂಟ್ಸ್ ಆರ್ ಪ್ಲೇಯಿಂಗ್. ಸ್ಟೂಡೆಂಟ್ಸ್ ಅಂದ್ರೆ ಏನಾಯ್ತು? ಪ್ಲೂರಲ್ ಆಯ್ತು. ದ ಸ್ಟೂಡೆಂಟ್ಸ್ ಆರ್ ಇದ್ದಿದ್ದೇನಾಯ್ತು? ಆರಂಟ್ ದೇ. ಸ್ಟೂಡೆಂಟ್ಸ್ ಒಂದೇ ಸ್ಟೂಡೆಂಟ್ ಇದ್ರೆ ಇಲ್ಲಿ ಹಿ ಬರಿಬೇಕಾಗಿತ್ತು, ಬಟ್ ಇಲ್ಲಿ ಸ್ಟೂಡೆಂಟ್ಸ್ ಇದೆ, ಹಾಗಾಗಿ ಇಲ್ಲಿ ದೇ ಬಂತು. ತಿಳಿತಾ? ನೆಕ್ಸ್ಟ್ ನೋಡ್ರಿ, 3 ಎಕ್ಸಾಂಪಲ್ಸ್ ನೋಡ್ರಿ. ಇದರ ಮೇಲೆ ಫಸ್ಟ್ ರೂಲ್ ಮೇಲೆ ಜಾಸ್ತಿ ಎಕ್ಸಾಂಪಲ್ಸ್. ಏನು? ಶಿ ಇಸ್ ಅ ಡಾಕ್ಟರ್, ಇಸಂಟ್ ಸಿ. ರವಿ ಪ್ಲೇಸ್ ಕ್ರಿಕೆಟ್ ವೆಲ್. ರವಿ ಪ್ಲೇಸ್ ಕ್ರಿಕೆಟ್ ವೆಲ್, ಇಸಂಟ್ ಹಿ. ಯಾಕಂದ್ರ ಇದು ರವಿ ಇದ್ದಿದ್ದು ಹಿ ಒಳಗೆ ಚೇಂಜ್ ಆಯ್ತು. ಪ್ಲೇಸ್ ಇದೇನಾಯ್ತು? ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ, ಹಾಗಾಗಿ ಡಜಂಟ್ ಹಿ ಅಂತೇಳಿ ಬಂದದ. ಇದ್ರ ಬಗ್ಗೆ ನೆಕ್ಸ್ಟ್ ರೂಲ್ ಒಳಗೆ ನಾವು ಕಲಿತೀವಿ. ನೋಡೋಣ ಇದ್ರ ಬಗ್ಗೆ. ಎರಡನೇದು ಎಕ್ಸಾಂಪಲ್ ನಿಮಗೆ ತಿಳಿದಿಲ್ಲ ಅಂದ್ರೆ ಆಯ್ತಾ? ನೆಕ್ಸ್ಟ್ ವಿ ಹ್ಯಾವ್ ಫಿನಿಶ್ಡ್ ಅವರ್ ಹೋಮ್ ವರ್ಕ್. ಹ್ಯಾವಂಟ್ ವಿ? ನೆಕ್ಸ್ಟ್ ದ ಟ್ರೈನ್ ಅರೈವ್ಡ್ ಆನ್ ದ ಟೈಮ್. ಡಿಡಂಟ್ ಇಟ್? ಇದ್ರ ಬಗ್ಗೆನು ನೆಕ್ಸ್ಟ್ ನೋಡಿ. 4ನೇ ಎಕ್ಸಾಂಪಲ್ ಆಮೇಲೆ ನೋಡಿದ್ರೆ ನೆಕ್ಸ್ಟ್ ರೂಲೇ ಅದ ಇದ್ರ ಬಗ್ಗೆ. ಹೆಂಗಂತೇಳಿ ಅದ್ರ ಯಾಕಂದ್ರೆ ಅದ್ರೊಳಗೆ ಹೆಲ್ಪಿಂಗ್ ವರ್ಬ್ ಇಲ್ಲ, ಅದನ್ನ ಕನ್ಫ್ಯೂಸ್ ಆಗ್ಬೋದು ಅಂತೇಳಿ. 5ನೇದು ಆಮೇಲೆ ನೋಡೋಣ. ಹೌದಾ? 6ನೇದು ಆಮೇಲೆ ನೋಡೋಣ್ರಿ. ಇದಕ್ಕೊಂದು ಸಪ್ರೇಟ್ ರೂಲೇ ಅದ. ಈಗ ಬರ್ರಿ 7ನೇದು. ಹಿ ವಾಸ್ ಅಬ್ಸೆಂಟ್ ಎಸ್ಟರ್ಡೇ. ವಾಜಂಟ್ ಹಿ. ಆಯ್ತಾ? ನೆಕ್ಸ್ಟ್ ದ ಸ್ಟೂಡೆಂಟ್ಸ್ ಕ್ಯಾನ್ ಆನ್ಸರ್ ದ ಕ್ವಶನ್ಸ್. ಇಲ್ಲಿ ಕ್ಯಾನ್ ಏನು ಹೆಲ್ಪಿಂಗ್ ವರ್ಬ್ ಇದೆ, ಹಾಗಾಗಿ ಕಾಂಟ್ ದೇ. ತಿಳಿತಾ? ನೆಕ್ಸ್ಟ್ ಬರ್ರಿ ಏನಂದ್ರೆ ನೆಕ್ಸ್ಟ್ ರೂಲು 2ನೇ ರೂಲು ಏನು? ನೆಗೆಟಿವ್ ಸ್ಟೇಟ್ಮೆಂಟ್ ಇತ್ತಂದ್ರ ಪಾಸಿಟಿವ್ ಕ್ವಶನ್ ಟ್ಯಾಗ್ ಹಚ್ಬೇಕ್ರಿ. ಏನು? ಫಾರ್ ಎಕ್ಸಾಂಪಲ್, ಇಫ್ ದ ಸ್ಟೇಟ್ಮೆಂಟ್ ಇಸ್ ನೆಗೆಟಿವ್, ದ ಕ್ವಶನ್ ಟ್ಯಾಗ್ ವಿಲ್ ಬಿ ದ ಪಾಸಿಟಿವ್. ಹೌದಾ? ಎಕ್ಸಾಂಪಲ್ಸ್ ಏನು? ಒಂದೇ ನೋಡಿ. ಐ ಆಮ್ ನಾಟ್ ಗೋಯಿಂಗ್ ಟು ಸಿ ಹರ್ ಅಂತೇಳಿದೆ. ಇದೇನಾಗ್ತದ? ಐ ಆಮ್ ನಾಟ್ ಆಯ್ತು, ಇಲ್ಲಿ ನೆಗೆಟಿವ್ ಆಯ್ತು. ಸೊ ಐ ಆಮ್ ಇದ್ದಿದ್ನ ಐ ಬರ್ರಿ, ಐ ಇದ್ದಿದ್ನ ಐ ಬರ್ರಿ.
ಒಂದ್ ವೇಳೆ ಇಲ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಆದ್ರೆ ಅಷ್ಟೇ ಏನ್ ಬರಬೇಕು ಆರ್ ಅಂಡ್ ಐ ಬರಬೇಕು ಅದನ್ನ. ಬಟ್ ಇಲ್ಲಿ ನೆಗೆಟಿವ್ ಇತ್ತಂದ್ರೆ ಇದನ್ನ ಆಮ್ ಐ ಅಂತ ಹೇಳಿ ಬರಬೇಕು. ತಿಳಿತು. ನೆಕ್ಸ್ಟ್, ದ ಸ್ಟೂಡೆಂಟ್ಸ್ ವಿಲ್ ನಾಟ್ ಕಮ್. ವಿಲ್ ದೇ? ದ ಸ್ಟೂಡೆಂಟ್ಸ್ ವಿಲ್ ಇದ್ದಿದ್ದು ವಿಲ್ಲೇ ಬರ್ತದ, ನಾಟ್ ಇದೆಲ್ಲ ಅದ್ರ ಮುಂದೆ. ಸೊ ಇಲ್ಲಿ ಪಾಸಿಟಿವ್ ಬರಬೇಕು, ವಿಲ್ ದೇ. ಓಕೆ. ನೆಕ್ಸ್ಟ್, ಸಿ ಡಸ್ ನಾಟ್ ಡಜಂಟ್ ಸಿಂಗ್ ಸಾಂಗ್ ಅಂತೇಳಿದೆ. ಡಜಂಟ್ ಸಿಂಗ್ ಅದೇನಾಯ್ತು, ಡಜ್ ದಿ ಡಜ್ ಸಿ ಬರಬೇಕು. ಆಯ್ತು. ನೆಕ್ಸ್ಟ್, ವಿಕ್ರಮ್ ಡಿಡ್ ನಾಟ್ ಸಾಲ್ವ್ ದ ಪ್ರಾಬ್ಲಮ್. ಡಿಡ್ ಹಿ? ವಿಕ್ರಮ್ ಬದಲಿಗೆ ಹಿ ಬಂತು. ಆಯ್ತಾ. ನೆಕ್ಸ್ಟ್, ದ ಪೋಯೆಟ್ ಹ್ಯಾಸ್ ನಾಟ್ ಕಮ್ ಹೋಮ್. ಹ್ಯಾಸ್ ಬರೀರಿ, ಆಮೇಲೆ ಪೋಯೆಟ್ ಏನು ಮೇಲು, ಹಾಗಾಗಿ ಹಿ ಬರೆದ್ರಿ. ನೆಕ್ಸ್ಟ್, more examples on this one. ಏನು? ಫಾರ್ ಎಕ್ಸಾಂಪಲ್, he is not a teacher. Is he? Next, they are not playing football. Are they? Next, we have not completed the homework. Have we? Next, Ram does not like coffee. Does he? Next, the train was not late. Was it? Next, he cannot swim. Can he? You are not angry with me. Are you? Ravi has not submitted the assignment. Has he? ಇವೆಲ್ಲ ಏನು ಎಕ್ಸಾಂಪಲ್ಸ್. ಈಗ ಬರೀ ಮೂರನೇ ರೂಲು. ಏನು ಮೂರನೇ ರೂಲು? ನೋ ಹೆಲ್ಪಿಂಗ್ ವರ್ಬ್ ಇನ್ ದ ಸೆಂಟೆನ್ಸ್. ಹೆಲ್ಪಿಂಗ್ ವರ್ಬ್ ಇರಲಿಲ್ಲ ಅಂದ್ರೆ ಆಗಲೇ ನೋಡ್ತಲ್ಲ ನಾನು ಎರಡನೇದು ಮೂರನೇದು ಆಮೇಲೆ ಹೇಳ್ತೀನಿ ಅಂತ. ವೆನ್ ದೇರ್ ಇಸ್ ನೋ ಹೆಲ್ಪಿಂಗ್ ವರ್ಬ್ ಯೂಸ್ ಏನು ಬಳಸಬೇಕು? ಡೋಂಟ್ ಫಾರ್ ದಿ ಪ್ರೆಸೆಂಟ್ ಟೆನ್ಸ್. ಫಾರ್ ಎಕ್ಸಾಂಪಲ್, ಐ, ವಿ, ಯು, ದೇ ಮುಂದ್ಗಡೆ ಏನು ಬಳಸಬೇಕು? ಡೋಂಟ್ ಬಳಸಬೇಕು. ಒಂದ್ ವೇಳೆ ಥರ್ಡ್ ಪರ್ಸನ್ ಸಿಂಗುಲರ್ ಇದ್ರೆ ಡಜಂಟ್. ಏನು? ಹಿ, ಶಿ, ಇಟ್ ಅಥವಾ ಯಾವುದಾದ್ರೂ ವ್ಯಕ್ತಿ ಹೆಸರಿದ್ರ, ಪ್ರಾಣಿ, ಪಕ್ಷಿ, ಸ್ಥಳದ ಹೆಸರಿದ್ರ ಡಜಂಟ್. ಓಕೆ. ನೆಕ್ಸ್ಟ್, ಪಾಸ್ಟ್ ಟೆನ್ಸ್ ಒಳಗಿದ್ರ ಅದೇನು ಸಿಂಪಲ್ ಪಾಸ್ಟ್ ಒಳಗಿದ್ರೆ ಡಿಡೆಂಟ್. ತಿಳಿತಾ? ಸೆಂಟೆನ್ಸ್ ಬರ್ರಿ ಒನ್ ಬೈ ಒನ್ ಎಕ್ಸಾಂಪಲ್ಸ್ ನೋಡೋಣ, ನಿಮ್ಗೆ ತಿಳಿತದೆ. ಒಂದೇದು ನೋಡ್ರಿ, ಗೀತಾ ಸ್ಯಾಂಗ್ ದ ಸಾಂಗ್ಸ್. ಸಿಂಗು ಫಸ್ಟ್ ಫಾರ್ಮ್, ಸ್ಯಾಂಗು ಸೆಕೆಂಡ್ ಫಾರ್ಮ್. ಸೊ ಇದು ಯಾವುದಾದ ಪಾಸ್ಟ್ ಟೆನ್ಸ್ ಒಳಗದ, ಹಾಗಾಗಿ ಡಿಡೆಂಟ್ ಸಿ, ಗೀತಾ ಬದಲಿಗೆ ಶಿ. ಓಕೆ. ನೆಕ್ಸ್ಟ್, ರಾಜು ವಿನ್ಸ್ ದ ಮ್ಯಾಚ್. ವಿನ್ಸ್ ಏನು? ಸಿಂಪಲ್ ಪ್ರೆಸೆಂಟು, ಹೌದಾ? ಡಜಂಟ್ ಹಿ. ನೆಕ್ಸ್ಟ್, I spoke all languages. Spoke, speak do second form of spoke. So didn't I. Okay. Next, the author wrote the stories. Didn't he? Write the second form of wrote. Okay. Next, they passed the exam. Don't they. ಆಯ್ತಾ? ನೆಕ್ಸ್ಟ್ ಬರ್ರಿ, ಮೂರು ಎಕ್ಸಾಂಪಲ್ಸ್ ಒಳಗೆ ಜಾಸ್ತಿ ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ಏನು? ಪ್ರೆಸೆಂಟ್ ಟೆನ್ಸಿಗೆ. ವಿ ಪ್ಲೇ ಫುಟ್ಬಾಲ್. ಡೋಂಟ್ ವಿ? ನೆಕ್ಸ್ಟ್, ಡೋಂಟ್ ಮಲಿನ. ದೇ ಲಿವ್ ಇನ್ ಬೆಂಗಳೂರು. ಡೋಂಟ್ ದೇ? ನೆಕ್ಸ್ಟ್, you speak English well. Don't you? Next to doesn't. Next to doesn't. Third person ige. Next bari. ಏನು? Ravi studies well. Doesn't he? Next, she dances beautifully. Doesn't she? Next, the dog barks loudly. Doesn't it? Dog ಏನು? ಅದು ಹೀನು ಅಲ್ಲ, ಶೀನು ಅಲ್ಲ, ಹಾಗಾಗಿ ಅದಕ್ಕೆ ಇಟ್ ಅಂತೇಳಿ ಬಳಸ್ತೀವಿ. ನೆಕ್ಸ್ಟ್, ಏನು? ಪಾಸ್ಟ್ ಟೆನ್ಸ್. ಡಿಡೆಂಟ್. ರಾಮ್ visited Mysore. Didn't he? She wrote a letter. Didn't she? We watched the movie. Didn't we? Okay, ಇದು ನೆಕ್ಸ್ಟ್ ಬರ್ರಿ ಮೂರನೇ ರೂಲಿಗೆ ಮೂರು ಎಕ್ಸಾಂಪಲ್ಸು. ವಿ ಪ್ಲೇ ಫುಟ್ಬಾಲ್. ಡೋಂಟ್ ವಿ ಇದನ್ನು ಮಾಡಿದ್ದೀವಿ ನಾವು. ಈಗ ನೆಕ್ಸ್ಟ್ ನಾಲ್ಕನೇ ರೂಲಿಗೆ ಹೋಗೋಣ್ರಿ. ನಾಲ್ಕನೇ ರೂಲ್ ಏನಂದ್ರೆ ಆರ್ಡರ್, ಕಮಾಂಡ್ ಆರ್ ರಿಕ್ವೆಸ್ಟ್. ಅಂದ್ರೆ ಇಂಪೆರೇಟಿವ್ ಸೆಂಟೆನ್ಸ್ ಅಂತೇಳಿ ಕರಿತಿದ್ದೀನಿ. ಏನಂತೇಳಿ ಕರಿತೀವಿ? ಇಂಪೆರೇಟಿವ್ ಸೆಂಟೆನ್ಸ್. ಇದ್ರೊಳಗೆ ಏನಾಗ್ತದೆ? ಫಸ್ಟಿಗೆ ವರ್ಬ್ ಬರ್ತದ, ಆಮೇಲೆ ಆಬ್ಜೆಕ್ಟ್ ಇರ್ತದೆ. ಆಯ್ತಾ? ಇದ್ರೊಳಗೆ ಆರ್ಡರ್ ಇರ್ತಾವೆ, ಕಮಾಂಡ್ ಇರ್ತಾವೆ, ಅಥವಾ ರಿಕ್ವೆಸ್ಟ್ ಇರ್ತದೆ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ಇಫ್ ದ ಸೆಂಟೆನ್ಸ್ ಈಸ್ ಇನ್ ದ ಫಾರ್ಮ್ ಆಫ್ ಅನ್ ಆರ್ಡರ್, ಕಮಾಂಡ್, ಇನ್ಸ್ಟ್ರಕ್ಷನ್ ಆರ್ ರಿಕ್ವೆಸ್ಟ್, ದೆನ್ ಅವಾಗ ನಾವು ಏನು ಯೂಸ್ ಮಾಡ್ಬೇಕಂದ್ರೆ ವಿಲ್ ಯು ಅಂತೇಳಿ ಯೂಸ್ ಮಾಡ್ಬೇಕು ಎಲ್ಲದಕ್ಕೂ. ಯಾಕಂದ್ರೆ ಬಿಗಿನಿಂಗ್ ಒಳಗೆ ಯು ಅದ ಅಂತೇಳಿ ತಿಳ್ಕೊಂಡ್ಬಿಡ್ತೀವಿ ಇದಕ್ಕೆ. ಏನೋ ಸೆಂಟೆನ್ಸ್ಗಳಿಗೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಓಪನ್ ದ ವಿಂಡೋ ಅಂತ ಹೇಳಿದ್ರಲ್ಲ, ಅದ್ರ ಮುಂದೆ ನಾವು ಏನಂತೇಳಿ ಅನ್ಕೊಂತೀವಿ? ಓಪನ್ ಮುಂದೆ ಯು ಅದ ಅಂತೇಳಿ ಅಜ್ಯೂಮ್ ಮಾಡ್ಕೊತೀವಿ, ಹಾಗಾಗಿ ಇಲ್ಲಿ ಯು ಬರ್ತದೆ ಎಲ್ಲದಕ್ಕೂ. ಓಕೆ. ಓಪನ್ ದ ವಿಂಡೋ, ವಿಲ್ ಯು. ನೆಕ್ಸ್ಟ್, ಕ್ಲೋಸ್ ದ ಬುಕ್, ವಿಲ್ ಯು. ಇಲ್ಲಿ ಗೆಟ್ ಔಟ್, ವಿಲ್ ಯು. ಪ್ಲೀಸ್ ಗಿವ್ ಮೀ ಸಮ್ ವಾಟರ್, ವಿಲ್ ಯು. ಕ್ವಶನ್ ಟ್ಯಾಗ್ ಇದು. ಪ್ಲೀಸ್ ಟೇಕ್ ದ ಬಾಲ್, ವಿಲ್ ಯು. ಇದೇನದು? ಇದಕ್ಕೆ ಎಕ್ಸಾಂಪಲ್ಸ್. ನೆಕ್ಸ್ಟ್ ಬರ್ರಿ ಮೂರು ಎಕ್ಸಾಂಪಲ್ಸ್ ನೋಡೋಣ, ಅಂದ್ರೆ ಜಾಸ್ತಿ ನೋಡೋಣ ಎಕ್ಸಾಂಪಲ್ಸ್. ಏನು? ಬ್ರಿಂಗ್ ಮೀ ಅ ಪೆನ್, ವಿಲ್ ಯು. ಹೆಲ್ಪ್ ಮೀ ವಿತ್ ದಿಸ್ ವರ್ಕ್, ವಿಲ್ ಯು. ವೇಟ್ ಫಾರ್ ಮೀ ಹಿಯರ್, ವಿಲ್ ಯು. ಸ್ವಿಚ್ ಆಫ್ ದ ಫ್ಯಾನ್, ವಿಲ್ ಯು. Call the doctor, will you. Keep quiet, will you. Pass the salt, will you. Show me your notebook, will you. ಇವೆಲ್ಲದಕ್ಕೂ ವಿಲ್ ಯು ಬರ್ತದೆ. ನೆಕ್ಸ್ಟ್ ಐದನೇ ರೂಲ್ ರೀ. ರೂಲ್ ಏನಂದ್ರೆ ಸಜೆಸ್ಟಿವ್ ಸೆಂಟೆನ್ಸಸ್ ಇತ್ತಂದ್ರೆ, ಅಂದ್ರೆ ಸಜೆಷನ್ ಇತ್ತಂದ್ರೆ, ಇಫ್ ದ ಸೆಂಟೆನ್ಸ್ ಬಿಗಿನ್ಸ್ ವಿತ್ ದ
ಲೆಟ್ಸ್ ಆರ್ ಲೆಟಸ್ ಯೂಸ್ ಶಾಲ್ ವಿ. ಇದ್ರೊಳಗೆ ಏನಿರ್ತದೆ ಸಜೆಷನ್ ಇರ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದೇದು ನೋಡ್ರಿ, ಲೆಟ್ ಅಸ್ ಗೋ ಟು ದಿ ಸ್ಕೂಲ್ ಶಾಲ್ ವಿ ಅಂತೇಳಿ ಬಳಸ್ಬೇಕು. ಲೆಟ್ ಇತ್ತಂದ್ರೆ ಲೆಟ್ ಅಸ್ ಗೋ ಫಾರ್ ಅ ಮೂವಿ ಶಾಲ್ ವಿ. ಲೆಟ್ ಅಸ್ ಸೆಲಿಬ್ರೇಟ್ ಅವರ್ ಸಕ್ಸೆಸ್ ಶಾಲ್ ವಿ. ನೆಕ್ಸ್ಟ್ ಲೆಟ್ ಅಸ್ ಕಾಂಟ್ಯಾಕ್ಟ್ ದ ಡಾಕ್ಟರ್ ಶಾಲ್ ವಿ. ಓಕೆ, ನೆಕ್ಸ್ಟ್ ಬರ್ರಿ, 3 ಎಕ್ಸಾಂಪಲ್ಸ್ ಅಲ್ಲ ನೋಡ್ರಿ. ಲೆಟ್ ಅಸ್ ಪ್ಲೇ ಕ್ರಿಕೆಟ್ ಶಾಲ್ ವಿ. ಲೆಟ್ ಅಸ್ ಹೆಲ್ಪ್ ದ ಪುವರ್ ಶಾಲ್ ವಿ. ನೆಕ್ಸ್ಟ್ ಲೆಟ್ ಅಸ್ ವಿಸಿಟ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್ ಶಾಲ್ ವಿ. ಲೆಟ್ ಅಸ್ ಕ್ಲೀನ್ ದ ಕ್ಲಾಸ್ ರೂಮ್ ಶಾಲ್ ವಿ. ಲೆಟ್ ಅಸ್ have lunch together shall we. Let us start the meeting shall we. Let us plant more trees shall we. Next let us begin the program shall we. ಇವೆಲ್ಲ ಏನು 5 ರೂಲ್ಗಳು ರೀ. ಸೊ ಸ್ನೇಹಿತರೆ, ಇನ್ನೊಂದು ಬರ್ತದೆ ನೆಗೆಟಿವ್ ಮೀನಿಂಗ್ ವರ್ಡ್ಸ್ ಇತ್ತಂದ್ರೆ ಏನು, ಕೆಲವು ಪದಗಳು ನೆಗೆಟಿವ್ ಅರ್ಥವನ್ನು ನೀಡ್ತಾವೆ. ಅವು ಯಾವ ಅಂದ್ರೆ ನೆವರ್, ಹಾರ್ಡ್ಲಿ, ರೇರ್ಲಿ, ಸೆಲ್ಡಮ್, ಸೀಕ್ರೆಟ್ಲಿ, ಇವೆಲ್ಲ ನೆಗೆಟಿವ್ ವರ್ಡ್ ಅನ್ನ ಕೊಡ್ತಾವೆ. ಇಂಥ ವಾಕ್ಯಗಳಿಗೆ ನಾವು ಏನ್ ಮಾಡಬೇಕು, ಪಾಸಿಟಿವ್ ಟ್ಯಾಗ್ ಬರ್ಬೇಕ್ರಿ. ಹೆಂಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇದ್ರೊಳಗೆ ಆಲ್ರೆಡಿ ನೆಗೆಟಿವ್ ಅದ. ಹಿ ನೆವರ್ ಕಮ್ಸ್ ಲೇಟ್. ಇದ್ರೊಳಗ ಹಿ ಡಸ್ ನಾಟ್ ಕಮ್ ಲೇಟ್ ಅಂತೇಳಿ ಇದ್ರ ಮೀನಿಂಗ್ ಇದು ಆಕ್ಚುಲಿ. ಯಾಕಂದ್ರ ಕಮ್ಸ್ ಅದ ನೋಡ್ರಿ, ಅಲ್ಲಿ ಪಾಸಿಟಿವ್ ಸೆಂಟೆನ್ಸ್ ಅದ ಅಂದ್ರೆ ಪ್ರೆಸೆಂಟ್ ಟೆನ್ಸ್ ಒಳಗೆ. ಸೊ ಹಾಗಾಗಿ ಡಸ್ ಹಿ ಬಂತು. ಕ್ಲಿಯರ್ ಆಗುತ್ತೆ ನನ್ನ ಮಾತು. ಶಿ ಹಾರ್ಡ್ಲಿ ವರ್ಕ್ಸ್ ಡಸ್ ಶಿ, ನೆಗೆಟಿವ್ ಅದು. ಶಿ ಡಸ್ ನಾಟ್ ವರ್ಕ್ಸ್ ಅಂತೇಳಿ ಅದು ಡಸ್ ನಾಟ್ ವರ್ಕ್. ಓಕೆ, ದೇ ರೇರ್ಲಿ ವಿಸಿಟರ್ಸ್ ಡೂ ದೇ. ಇದೇನು ಕೆಲವು ನೆಗೆಟಿವ್ ಇರುವಂಥ ಅರ್ಥಗಳಿಗೆ. ಸೊ ಸ್ನೇಹಿತರೆ ನೋಡ್ರಿ, ಕ್ವಶನ್ ಟ್ಯಾಗ್ ಕಲಿಬೇಕಾದ್ರೆ ಕೇವಲ 3 ವಿಷಯಗಳನ್ನ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ. ಪಾಸಿಟಿವ್ ಇದ್ದು ನೆಗೆಟಿವ್ ಒಳಗೆ, ನೆಗೆಟಿವ್ ಇದ್ದು ಪಾಸಿಟಿವ್ ಟ್ಯಾಗ್ ಬರಿಬೇಕು. ಹೆಲ್ಪಿಂಗ್ ವರ್ಬನ್ನ ಮತ್ತೆ ಪ್ರೊನೌನ್ ಸರಿಯಾಗಿ ಬರಿಬೇಕ್ರಿ. ಈ 3 ನಿಯಮಗಳನ್ನ ನೆನಪಿಟ್ರೆ SLC ಬೋರ್ಡ್ ಎಕ್ಸಾಮ್, PUC ಬೋರ್ಡ್ ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂಡ್ ಸ್ಪೋಕನ್ ಇಂಗ್ಲಿಷ್ನಲ್ಲಿ ಕ್ವಶನ್ ಟ್ಯಾಗ್ಸ್ ಅನ್ನು ಸುಲಭವಾಗಿ ಬರೀಬಹುದು. ಮತ್ತೆ ನಿಮಗೇನಾದರೂ ನಮ್ಮ ಪೃಥ್ವಿರಾಜ್ ಕೋಚಿಂಗ್ ಅಕಾಡೆಮಿ ಏನು ನಮ್ಮ ಆಫ್ಲೈನ್ ಕ್ಲಾಸ್ ಇದೆಯಲ್ಲ, ಅದಕ್ಕೆ ನೀವು ಜಾಯ್ನ್ ಆಗಬೇಕಾಗಿದ್ರೆ ಈ ನಂಬರಿಗೆ ಕಾಲ್ ಮಾಡಿರಿ. ಮತ್ತೆ ನೀವು ಬಂದು ನಮ್ಗೆ ಭೇಟಿನೂ ಆಗ್ಬೋದು. ನಮ್ಮದು ಆಫ್ಲೈನ್ ಕ್ಲಾಸಸ್ ಇರ್ನವಾಡಿ ಪಾಟೀಲ್ ಬೆಳಗಾವಿ ಒಳಗೆ ಇದೆ ರೀ. ನೋಡ್ರಿ, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ರೀ. ಲರ್ನ್ ಇಂಗ್ಲಿಷ್ ಸ್ಮಾರ್ಟ್ಲಿ, ಸ್ಕೋರ್ ಮಾರ್ಕ್ಸ್ ಈಸಿಲಿ. ಜೈ ಹಿಂದ್.